ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳಿವೆ, ಆದ್ರೆ ಕಾಡಿಗೆ ರಾಜ ಮಾತ್ರ ಒಬ್ಬನೇ, ಅದುವೇ ಸಿಂಹ. ಅತಿ ದೊಡ್ಡ ಪ್ರಾಣಿಯಲ್ಲ, ವೇಗವಾಗಿ ಓಡೋದಿಲ್ಲ, ಆದರೂ ಅದು ಕಾಡಿನ ರಾಜ. ಏಕೆಂದರೆ ಸಿಂಹದ ಮನಸ್ಥಿತಿ ಅಥವಾ ಮೆಂಟಾಲಿಟಿ ಅದು ನಾನು ರಾಜ ಎಂದು ನಂಬುತ್ತದೆ. ನಾವು ಕೂಡ ಸಿಂಹದಂತ ಮನಸ್ಥಿತಿಯನ್ನು ಹೊಂದಬೇಕು. ಮೊದಲು ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು, ಆಗ ಮಾತ್ರ ನಾವು ನಮ್ಮ ಜೀವನದ ರಾಜರಾಗಲು ಸಾಧ್ಯ. ಎರಡನೆಯದು ಧೈರ್ಯವೇ ಸರ್ವೋತ್ರ ಸಾಧನ. ಸಿಂಹದ ಪ್ರತಿ ಹೆಜ್ಜೆಯಲ್ಲೂ ಭಯವಿಲ್ಲ, ಸಂಶಯವಿಲ್ಲ, ಆತ್ಮವಿಶ್ವಾಸವಿದೆ. ಸಿಂಹ ಪ್ರತಿ ಸಲನೂ ಗೆಲ್ಲೋದಿಲ್ಲ, ಆದ್ರೆ ಒಂದು ಕ್ಷಣ ಕೂಡ ಅದು ಹೆದರೋದಿಲ್ಲ. ಧೈರ್ಯವಂತರು ಮಾತ್ರ ಇತಿಹಾಸ ಬರೆಯುತ್ತಾರೆ, ಭಯದಿಂದ ಬದುಕುವವರು ಅದನ್ನು ಓದುತ್ತಾರೆ. ಮೂರನೆಯದು, ಸಿಂಹ ಬೇಟೆ ವೇಳೆ 100 ಪ್ರಾಣಿ ನೋಡೋದಿಲ್ಲ, ಅದು ತನ್ನ ಒಂದು ಬೇಟೆಯನ್ನು ಮಾತ್ರ ನೋಡುತ್ತದೆ. ನಮ್ಮ ಜೀವನದಲ್ಲೂ ಕೂಡ ಗುರಿ ಒಂದೇ ಇರಲಿ, ಆದರೆ ಪ್ರಯತ್ನ 1000ವಿರಲಿ. ಕೊನೆಯಲ್ಲಿ ಒಂದು ಮಾತು ಹೇಳುತ್ತೇನೆ ಸ್ನೇಹಿತರೆ, 1000 ಸಲ ಸೋತ ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಅನ್ನು ಕಂಡುಹಿಡಿದ. 8 ಸಲ ಸೋತ ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾದರು. ನೀನು ಎಷ್ಟು ಬಾರಿ ಬಿದ್ದೆ ಎಂಬುದು ಮುಖ್ಯವಲ್ಲ, ನೀನು ಎಷ್ಟು ಬಾರಿ ಎದ್ದೆ ಎಂಬುದು ನಿನ್ನ ಯಶಸ್ಸನ್ನು ನಿರ್ಧರಿಸುತ್ತದೆ. ಈ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.